ವೀಕ್ಷಕರೇ, ಮುಸ್ಲಿಂ ಸಮುದಾಯದ ಮೇಲೆ ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಕಾಂಗ್ರೆಸ್ ಪಕ್ಷದಿಂದ ಏಕಾಏಕಿ ಕ್ರಮ ಆಗಿದ್ದನ್ನು ನೀವೆಲ್ಲ ನೋಡಿದಿರಿ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಾಸೀರ್ ಹುಸೇನ್ ಅವರನ್ನ ಒಂದು ಮಾತನ್ನು ಕೂಡ ಕೇಳದೆ ಏಕಾಏಕಿ ಅವರನ್ನು ಮನೆಗೆ ಕಳಿಸಲಾಗುತ್ತೆ. ಅವ್ರಿಗೆ ಗೇಟ್ ಪಾಸ್ ಅನ್ನು ಕೊಡಲಾಗುತ್ತೆ. ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವರನ್ನ ಕಿತ್ತೆಸೆಯಲಾಗುತ್ತೆ. ಇಷ್ಟು ಮಾತ್ರ ಆಯ್ತಾ ಕೇಳಿದರೆ ಖಂಡಿತ ಇಲ್ಲ. ಮುಸ್ಲಿಂ ಅಲ್ಪಸಂಖ್ಯಾತ ವಿಭಾಗದ ಅಥವಾ ಘಟಕದ ಮುಖ್ಯಸ್ಥ ಜಬ್ಬಾರ್ ಅವರ ಮೇಲೂ ಕೂಡ ಇದೇ ರೀತಿಯಾದ ಕ್ರಮ. ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ. ಪಕ್ಷದ ಅಭ್ಯರ್ಥಿಗಳ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿರುವ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಜಬ್ಬಾರ್ ಹಾಗೆ ನಾಸೀರ್ ಹುಸೇನ್ ಇಬ್ಬರ ಮೇಲೂ ಕೂಡ ಕಠಿಣ ಕ್ರಮ ಆಗಿದ್ದನ್ನು ನೀವೆಲ್ಲರೂ ಗಮನಿಸಿದ್ದೀರಿ. ಇವರ ಮೇಲೆ ಕಠಿಣ ಕ್ರಮ ಆಗಿದ್ದು ಇಡೀ ಮುಸ್ಲಿಂ ಸಮುದಾಯ ಇವರ ಹಿಂದಕ್ಕೆ ನಿಂತಿದೆ. ಅಂದರೆ ಕಾಂಗ್ರೆಸ್ ವಿರುದ್ಧವಾಗಿ ಬಹುಶಃ ಮೊದಲ ಬಾರಿಗೆ ಎನ್ನುವಂತೆ ಕಾಂಗ್ರೆಸ್ ವಿರುದ್ಧವೇ ತಮ್ಮ ಧ್ವನಿಯನ್ನು ಮೊಳಗಿಸಿದ್ದಾರೆ ಅಥವಾ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ್ದಾರೆ. ಇತ್ತೀಚೆಗೆ ಎಲ್ಲ ಘಟಕಗಳ ಅಥವಾ ಎಲ್ಲ ವಿಭಾಗದ ಮುಸ್ಲಿಂ ಮುಖಂಡರು ಬೆಂಗಳೂರಿನಲ್ಲೊಂದು ಸಭೆಯನ್ನು ಸೇರಿದ್ರು. ಎಲ್ಲ ವಿಭಾಗದ ಉಲಮಾಗಳ ಸಭೆ ಅದು. ಮಂಗಳೂರಿನಿಂದನೂ ಬಂದಿದ್ರು, ಉಡುಪಿಯಿಂದನೂ ಬಂದಿದ್ರು, ಕಾರವಾರಿಂದ ಬಂದಿದ್ರು, ಹುಬ್ಳಿ ಧಾರವಾಡದಿಂದ ಬಂದಿದ್ರು, ಕಲಬುರಗಿಯಿಂದ ಬಂದಿದ್ರು, ಬೆಂಗಳೂರು ವಿಭಾಗದವರು ಸೇರಿದ್ರು, ಮೈಸೂರು ವಿಭಾಗದವರು ಬಂದಿದ್ರು. ಎಲ್ಲ ಮೌಲ್ಯಗಳು ಸೇರಿ ಕಾಂಗ್ರೆಸ್ ಪಕ್ಷದಿಂದ ನಮಗೆ ರಕ್ಷಣೆ ಸಿಗ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಗತ್ಯ ಇದೆಯೇ ಹೊರತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷದ ಅಗತ್ಯ ಇಲ್ಲ, ಪಕ್ಷಕ್ಕೆ ನಾವು ಬೇಕೇ ಹೊರತು ನಮಗೆ ಕಾಂಗ್ರೆಸ್ ಪಕ್ಷವೇ ಅನಿವಾರ್ಯತೆ ಇಲ್ಲ ಅನ್ನುವ ಪ್ರತಿಭಟನೆಯನ್ನು ದಾಖಲಿಸಿದರು. ಮತ್ತೆ ನಾಸೀರ್ ಹುಸೇನ್ ಮತ್ತೆ ಜಬ್ಬಾರ್ ಅವರ ಹಿಂದೆ ಇಡೀ ಮುಸ್ಲಿಂ ಸಮುದಾಯ ಇದೆ. ಇಂಥ ಮಹಾನ್ ನಾಯಕರನ್ನ ನೀವು ಕಿತ್ತೆಸೆದು ಎಷ್ಟು ಸರಿ, ತಕ್ಷಣವೇ ಅವರನ್ನ ಮತ್ತೆ ಆಯಾಯ ಸ್ಥಾನಗಳಿಗೆ ನೇಮಕ ಮಾಡಿಕೊಳ್ಬೇಕು ಅನ್ನುವ ಬೇಡಿಕೆಯನ್ನು ಮುಂದಿಟ್ಟರು. ಹೇಳಿ ಕೇಳಿ ಒಂದು ಹಂತಕ್ಕೆ ಜಮೀರ್ ಅಹಮದ್ ಮೇಲೂ ಕ್ರಮ ಆಗುತ್ತೆ ಅನ್ನೋ ಒಂದು ಸೂಚನೆ ಇತ್ತು. ಆದರೆ ಕೊನೆಯ ಹಂತದಲ್ಲಿ ಜಮೀರ್ ಅವರನ್ನ ಮುಟ್ಟುವ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ಪಾರ್ಟಿ ಮಾಡಿಲ್ಲ. ಹಾಗಾದರೆ ಮುಸ್ಲಿಂ ಸಮುದಾಯಕ್ಕೆ ಸಿಟ್ಟಿರೋದು ಯಾರ ಮೇಲೆ ಕಾಂಗ್ರೆಸ್ನಲ್ಲಿ ಅಂತ ನೋಡಿದರೆ ನೇರವಾಗಿ ಅವರು ಹೇಳ್ತಾ ಇರುವಂಥದ್ದು ಸುರ್ಜೇವಾಲಾ ಅವರ ಹೆಸರನ್ನು, ಹಾಗೆ ಪಕ್ಷದ ಅಧ್ಯಕ್ಷರಾಗಿರುವ ಅಧ್ಯಕ್ಷ ಚುಕ್ಕಾಣಿ ಹಿಡಿದಿರುವಂಥ DK ಶಿವಕುಮಾರ್ ಅವ್ರ ಮೇಲೆ. ಸಿದ್ದರಾಮಯ್ಯ ಅವರಂತೂ ನಿಮಗೆ ಗೊತ್ತಿದೆ, ಈ ವಿಚಾರದಲ್ಲಿ ಅದ್ಯಾಕೋ ತಟಸ್ಥವಾಗಿದ್ದುಬಿಟ್ಟಿದ್ದಾರೆ, ಮೌನ ವಹಿಸಿದ್ದಾರೆ, ತುಟಿ ಪಿಟಕ್ಕಂತ ಇಲ್ಲ, ಬಾಯಿ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಆಪ್ತರಿಗೂ ಈ ವಿಚಾರ ಒಂದು ಹಂತಕ್ಕೆ ಬಹಳ ಬೇಸರವನ್ನು ತರಿಸಿದೆ ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ. ರಾಜಣ್ಣ ಅವರಂತೂ ಹಾದಿ ಬೀದಿಯಲ್ಲಿ ಮಾತಾಡ್ಬಿಟ್ರು ಈ ಬಗ್ಗೆ. ಮುಖ್ಯಮಂತ್ರಿಗಳು ಯಾಕಿಷ್ಟು ಅಸಹಾಯಕರಾಗಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಯಾರು ಮಾಟ ಮಂತ್ರ ಮಾಡಿಸಿರ್ಬೋದಾ, ಮುಖ್ಯಮಂತ್ರಿಗಳು ಯಾಕೆ ತುಟಿ ಪಿಟಕ್ಕಂತ ಇಲ್ಲ, ತಮ್ಮ ಅಕ್ಕಪಕ್ಕದ ಇದ್ದಂಥ ನಾಯಕರನ್ನು ಮುಖ್ಯಮಂತ್ರಿಗಳು ರಕ್ಷಣೆ ಮಾಡಿದರೆ ಇನ್ನು ರಕ್ಷಣೆ ಮಾಡೋರು ಯಾರು, ಇಂಥ ಎಲ್ಲ ಪ್ರಶ್ನೆಯನ್ನು ರಾಜಣ್ಣ ಅವರು ಎತ್ತಿದ್ರು. ಅದಾದ ಬಳಿಕ ಈ ಉಲಮಾಗಳೆಲ್ಲರೂ ಕೂಡ ಸಭೆಯನ್ನು ಸೇರಿ ಅಥವಾ ಮುಸ್ಲಿಂ ಸಂಘಟನೆಗಳ ಮುಖಂಡರುಗಳು ಎಲ್ಲರೂ ಕೂಡ ಸಭೆಯನ್ನು ಸೇರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದಾವೆ. ಕಾಂಗ್ರೆಸ್ ಪಕ್ಷಕ್ಕೇನೆ ನಾವು ತಲಾಖನ್ನು ಕೊಟ್ಟುಬಿಡ್ತೀವಿ, ನಾವು ವಿಚ್ಛೇದನವನ್ನು ಕೊಟ್ಟುಬಿಡ್ತೀವಿ, ಕಾಂಗ್ರೆಸ್ ಪಾರ್ಟಿ ನಮಗೇನೂ ಅನಿವಾರ್ಯ ಅಲ್ಲ, ಪಾರ್ಟಿಗೆ ನಾವು ಅನಿವಾರ್ಯ ಅನ್ನುವ ಸೂಚನೆಯನ್ನು ರವಾನಿಸಿದ್ದಾರೆ. ಹಾಗಾದರೆ ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ಕೇಳಿದರೆ ಜಬ್ಬಾರ್ ಅವರನ್ನು ಈಗಾಗಲೇ ಪಕ್ಷದಿಂದ ಕಿತ್ತಾಕಲಾಗಿದೆ. ಅಲ್ಪಸಂಖ್ಯಾತ ಘಟಕದ ಮುಖ್ಯಸ್ಥರನ್ನ ಅವ್ರಿಗೆ ಗೇಟ್ ಪಾಸ್ ಕೊಟ್ಟು ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಅವ್ರನ್ನ ವಾಪಸ್ ತಗೊಳ್ಳಿ. ಇನ್ನು ನಾಸೀರ್ ಹುಸೇನ್ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಮುಖ್ಯಮಂತ್ರಿಗಳ ಬಣದಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವಂಥವರಿಗೆ ಈಗ ಸದ್ಯಕ್ಕೆ ಶಿಕ್ಷೆ ಆಗಿದೆ. ಕೆಲವು ನಾಯಕರುಗಳು, ಕೆಲವು ಮುಖಂಡರುಗಳು ಇದಕ್ಕೆ ಸಂಬಂಧಪಟ್ಟ ಹಾಗೇನೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಂ ನಾಯಕರಿರ್ಬೋದು ಅಥವಾ ದಲಿತ ನಾಯಕರು ಇರ್ಬೋದು, ಅವರೀಗ ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಬೀಳ್ತಾ ಇದೆ.
ಈ ಹಿಂದೆ ಸಚಿವ ಸ್ಥಾನವನ್ನು ಕಳ್ಕೊಂಡಿರುವಂತಹ ಬಳ್ಳಾರಿ ನಾಗೇಂದ್ರ ಕೂಡ ನಾಗೇಂದ್ರ ಕೂಡ ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವ ಒಂದಿಷ್ಟು ಸುಳಿವುಗಳು ಸಿಗ್ತಾ ಇದ್ದಾವೆ. ಯಾಕಂದ್ರೆ ಅವರು ವಾಲ್ಮೀಕಿ ಹಗರಣದಲ್ಲಿ ಸಿಕ್ಕಾಕೊಂಡ್ರು, ಅದಾದ ನಂತರ ರಾಜೀನಾಮೆ ಪಡೆದ್ರು, ಅದಾದ ನಂತರ ಜೈಲಿಗೆ ಕೂಡ ಹೋದರು. ಜೈಲಿಂದ ಹೊರಬಂದ ನಂತರ ತಮ್ಮನ್ನು ಸಂಪುಟಕ್ಕೆ ತೆಗೆದುಕೊಳ್ತಾರೆ ಅನ್ನೋ ನಂಬಿಕೆ ಇತ್ತು. ಯಾಕಂದ್ರೆ ವಾಲ್ಮೀಕಿ ಹಗರಣ ಆಗಿದ್ದೇ ಪಕ್ಷದ ಎಲ್ಲರ ಕೃಪಾ ಕಟಾಕ್ಷದಿಂದ ಅನ್ನುವ ಒಂದು ಮಾತಿತ್ತು. ನಾಗೇಂದ್ರ ಸಿಕ್ಕಾಕೊಂಡ್ರೆ ಹೊರತು ಇನ್ನೂ ಸಾಕಷ್ಟು ಜನ ಅದರಲ್ಲಿದ್ದರು. ದದ್ದಲ್ ಗಿದ್ದಲ್ ಇಂಥವರೆಲ್ಲ ಅದರಲ್ಲಿ ಹೆಸರು ಕೇಳಿ ಬಂದಿತ್ತು. ಅವ್ರ ಮೇಲೂ ವಿಚಾರಣೆ ಆಯಿತು. ಅದಾದ ನಂತರ ಕೆ ಎನ್ ರಾಜಣ್ಣ ಕೂಡ ಭಾಳ ಮನಸ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯವ್ರ ಮೇಲೆ ಅಸಮಾಧಾನ ತೋರಿಸ್ತಾರೆ, ಅವರೂ ಕೂಡ ರಾಜೀನಾಮೆಯನ್ನು ಕೊಡ್ಬೋದು ಅನ್ನುವ ಸೂಚನೆಗಳು ಕಾಣಿಸ್ತಾ ಇದೆ. ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ. ಮುಸ್ಲಿಂ ಸಮುದಾಯದ ಪ್ರಭಾವಿ ಮುಖಂಡ, ಪ್ರಮುಖ ಮುಖಂಡ ಜಮೀರ್ ಅಹಮದ್ ಖಾನ್ ಕೂಡ ಒಂದು ವೇಳೆ ತಮ್ಮ ಸಮುದಾಯಕ್ಕೆ ಮಾನ್ಯತೆಯನ್ನು ಕೊಡ್ತಾ ಇದ್ದರೆ ರಾಜೀನಾಮೆ ಕೊಡ್ಬೋದು ಅನ್ನೋದು. ಇದಲ್ಲದೇ ಕೆಳ ಹಂತದ ಹಲವಾರು ನಾಯಕರು ಒಟ್ಟಾರೆ ಸೇರಿ ರಾಜೀನಾಮೆ ಕೊಡ್ತೀವಿ ಅನ್ನುವ ಸಂದೇಶವನ್ನು ಉಲಮಾಗಳು ರವಾನಿಸಿದ್ದಾರೆ, ಅಥವಾ ಮುಸ್ಲಿಂ ಸಂಘಟನೆಗಳು ಈ ಮಾತನ್ನು ಪತ್ರಿಕಾಗೋಷ್ಠಿಯನ್ನು ನಡೆಸನೇ ಹೇಳಿದ್ದಾವೆ. ನಮಗೇನು ಕಾಂಗ್ರೆಸ್ ಪಕ್ಷ ಬೇಕಾಗಿಲ್ಲ, ನಾವು ಅವರಿಗೆ ತಲಾಕ್ ಕೊಟ್ಬಿಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಸಭೆಯಲ್ಲಿ ಏನೇನಾಯಿತು ಅನ್ನೋ ಪ್ರಮುಖ ಅಂಶಗಳನ್ನು ಒಂದಿಷ್ಟು ನೋಡೋದಾದರೆ, ಇತ್ತೀಚೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಹೇಳಿದಂತೆ ನಡೆದಿರುವ ಪಕ್ಷ ವಿರೋಧಿ ಚಟುವಟಿಕೆಯಿಂದ ಹುಟ್ಕೊಂಡಿರುವ ಗದ್ದಲ ಇದು. ಅದೇ ಗಂಭೀರ ಆರೋಪ. ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಇದರಿಂದ ರಾಜೀನಾಮೆ ಕೊಡ್ತಾರೆ, ಜಬ್ಬಾರ್ ಸಸ್ಪೆಂಡ್ ಆಗ್ತಾರೆ. ಸಸ್ಪೆಂಡ್ ವಿರೋಧಿಸಿ ಬುಧವಾರ ನಿನ್ನೆ ನಡೆದಿರುವಂಥ ಸಭೆಯಲ್ಲಿ ಉಲಮಾ ಮಂಡಳಿ ಅಥವಾ ವಿವಿಧ ಸಂಘಟನೆಯ ನಾಯಕರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಮುಸ್ಲಿಂ ನಾಯಕರ ವಿರುದ್ಧ ಕ್ರಮಕ್ಕೆ ಆಕ್ಷೇಪವನ್ನು ಎತ್ತಿದ್ದಾರೆ. ಶಿಸ್ತು ಕ್ರಮ ಹಿಂಪಡೆಯದಿದ್ದರೆ ತಕ್ಷಣ ನಾವು ಪಕ್ಷವನ್ನು ಬಿಡ್ತೇವೆ, ಕಾಂಗ್ರೆಸ್ಗೆ ಎಚ್ಚರಿಕೆ ಸಂದೇಶವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಏನೇನು ಎಚ್ಚರಿಕೆ ಕೊಟ್ಟರು ಅನ್ನೋದನ್ನು ನೋಡೋದಾದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರ ಅಗತ್ಯವಿದೆ ಹೊರತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಅಗತ್ಯ ಇಲ್ಲ ಅನ್ನೋದನ್ನ ಕಡಾಖಂಡಿತವಾಗಿ ಕಡ್ಡಿ ಮುರಿದಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 2, ಕಾಂಗ್ರೆಸ್ ಅನ್ನ ನಂಬಿಕೊಂಡು ಮುಸ್ಲಿಂ ಸಮುದಾಯ ಏನಾದರೂ ಅನ್ನ ತಿಂತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಭಾವಿಸಿದ್ರೆ ಅದು ಕೂಡ ಖಂಡಿತ ತಪ್ಪು ಅಂತ ಹೇಳ್ತಾರೆ. ಇಡೀ ಸಮುದಾಯ ನಸೀರ್ ಮತ್ತೆ ಜಬ್ಬಾರ್ ಅವರ ಹಿಂದಿದೆ. ಇಂಥ ನಾಯಕರು ತೆಗೆದುಹಾಕೋದು ಎಷ್ಟು ಸರಿ ಸುರ್ಜೇವಾಲಾ ಅವರೇ ಅಥವಾ ಡಿ ಕೆ ಶಿವಕುಮಾರ್ ಅವರೇ, ಇದು ನಿಮಗೆ ಗೊತ್ತಿಲ್ವೇ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಗತ್ಯ ಕ್ರಮ ಹಿಂಪಡೆಯದೇ ಇದ್ರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. 2028 ಮುಂಬರುವ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನ ಮುಸ್ಲಿಂ ಕಮ್ಯುನಿಟಿ ಕಲಿಸಲಿದೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿದ್ದಾರೆ. ಏನಾದರೂ ಈ ಉಲಮಾಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ ವಿರುದ್ಧ ನಿಲ್ಲುವಂತೆ ಮುಸ್ಲಿಂ ಕಮ್ಯುನಿಟಿಗೆ ಕರೆ ಕೊಟ್ರೆ ಕಾಂಗ್ರೆಸ್ ಪಾರ್ಟಿಯ ಗತಿ ಏನಾಗುತ್ತೆ ಗೊತ್ತಾ? ಅಥವಾ ನಿಮಗೆ ನಮ್ಮ ಓಟು ಬೀಳ್ತಾವೆ ಅಂತ ಅನ್ಕೊಂಡಿದ್ದಾರಾ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀವೇನಾದರೂ ಆ ರೀತಿ ಭಾವಿಸಿದ್ರೆ ನಾವು ಹೇಳ್ದಂಗೆ ಇಲ್ಲಿ ನಡೆಯುತ್ತೆ. ಉಲಮಾಗಳನ್ನ ಮಾತನ್ನು ಧಿಕ್ಕರಿಸಿ ಯಾರೂ ಕೂಡ ಹೋಗಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ತಕ್ಷಣವೇ ಈಗಾಗಿರುವ ಕ್ರಮವನ್ನ ಹಿಂಪಡೀರಿ ಅಂತ ಹೇಳ್ತಾರೆ. ನೇರವಾಗಿ ಸುರ್ಜೇವಾಲಾ ಅವರಿಗೆ ಮತ್ತೆ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದೇಶವನ್ನು ರವಾನಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನಂತೂ ಬಿಟ್ಟುಬಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ತಟಸ್ಥವಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡೋದು ಒಳ್ಳೆಯದಲ್ಲ, ಸಿದ್ದರಾಮಯ್ಯ ಅವರು ಯಾವಾಗ ಮಾತಾಡಬೇಕು ಅನ್ನೋದು ಗೊತ್ತಿದೆ, ಅವಾಗ ಮಾತಾಡ್ತಾರೆ ಅನ್ನೋ ಮಾತನ್ನು ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಒಟ್ಟಾರೆ ಇದೇ ಮೊದಲ ಬಾರಿಗೆ ಅನ್ನುವಂತೆ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದಿಂದನೇ ತಿರುಗುವಾಣ ಆಗ್ತಾ ಇದೆ. ಮುಸ್ಲಿಂ ಕಮ್ಯುನಿಟಿ ಕಾಂಗ್ರೆಸ್ನಿಂದ ಸ್ವಲ್ಪ ದೂರ ಹೋಗ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲ ಒಂದು ಕಡೆ ಅವರಿಗೆ ಉಳಿದಿರುವಂಥ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತ ನೋಡಿದ್ರೆ JDS ಪಾರ್ಟಿ. ಆದರೆ ಇತ್ತೀಚೆಗೆ ಒಂದು ಆರೋಪ ಇತ್ತು, JDS ಪಾರ್ಟಿ ಕೂಡ ಬಿಜೆಪಿಯ ಬಿ ಟೀಮ್ ಆಗ್ಬಿಟ್ಟಿದೆ, JDS ಜಾತ್ಯತೀತ ಪಕ್ಷವಾಗಿ ಈಗ ಉಳಿದಿಲ್ಲ ಅನ್ನೋ ಮಾತಿತ್ತು. ಅದರ ರೀತಿ ಏನಾದರೂ JDS ಪಾರ್ಟಿಗೆ ಹೋಗ್ಬೋದಾ ಅನ್ನೋ ಸೂಚನೆಗಳು ಕಾಣಿಸ್ತಾ ಇದ್ದಾವೆ. ಏನೋ ಒಂದ್ ಕಡೆ ಬಿಟ್ಟರೆ ಇನ್ನೊಂದು ಕಡೆ ಹೋಗ್ಲೇಬೇಕಲ್ಲ, ಎಲ್ಲಾದರೂ ಅಧಿಕಾರ ಸ್ಥಾಪನೆಯನ್ನ ಮಾಡ್ಕೊಳ್ಳೇಬೇಕು. ಈ ಹಿಂದೆ CM ಇಬ್ರಾಹಿಂ JDSಗೆ ಹೋದ್ರು, JDSನ್ನು ಕೂಡ ಬಿಟ್ಟರು. ಆಮೇಲೆ ಇಬ್ರಾಹಿಂ ಅವರು ಅಥವಾ ತಮ್ಮದೇ ಪಾರ್ಟಿ ಕಟ್ತಾರಾ, ಮುಸ್ಲಿಮರೆಲ್ಲರೂ ಸೇರ್ಕೊಂಡು ಒಂದೇನಾದ್ರು ಪಾರ್ಟಿ ಕಟ್ಬಿಡ್ತಾರಾ ಅನ್ನುವ ಸೂಚನೆಗಳನ್ನು ಕೂಡ ಗಮನಿಸಬೇಕು. ಏನೋ ಒಂದು ಆಪ್ಷನ್ ಬೇಕೇ ಬೇಕಲ್ಲ. ಕಾಂಗ್ರೆಸ್ನಿಂದ ಹೊರ ಹೋಗ್ತಾರೆ ಅಂದರೆ ಇನ್ನೊಂದು ಕಡೆ ಎಲ್ಲೋ ಪ್ರತಿಷ್ಠಾಪನೆ ಆಗಲೇಬೇಕು. ಸದ್ಯಕ್ಕಂತೂ ಕಾಂಗ್ರೆಸ್ ಮೇಲೆ ತಮ್ಮ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮುಸ್ಲಿಂ ಕಮ್ಯುನಿಟಿಯ ಎಲ್ಲ ಪ್ರಮುಖ ನಾಯಕರುಗಳು. ಅದರಲ್ಲೂ ಕೂಡ ಒಂದೆರಡು ಬಣ ಇದ್ದಾವೆ, ಅದು ಬೇರೆ ವಿಚಾರ. ಆದರೆ ಈ ಧರ್ಮಗುರುಗಳು ಅಥವಾ ಈ ಮೌಲ್ಯಗಳು ಅಂತ ನಾವೇನು ಕರಿತೀವಲ್ಲ, ಸೊ ಇವರೆಲ್ಲರೂ ಕೂಡ ಉಲಮಾಗಳ ಸಭೆಯಲ್ಲಿ ಅಥವಾ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ.
ಹಾಗಂತ ಕಾಂಗ್ರೆಸ್ ಪಾರ್ಟಿ ಇದನ್ನು ಸರಿದೂಗಿಸುತ್ತಾ ಇವರೆಲ್ಲರನ್ನ ಮನವೊಲಿಸುವ ಪ್ರಯತ್ನ ಕೂಡ ಮಾಡ್ಬೋದು, ಅದನ್ನು ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಆದರೆ ಅವ್ರು ಕೇಳ್ತಾ ಇರೋದು ಸದ್ಯಕ್ಕೆ ನೀವೇನು ಕ್ರಮ ಜರುಗಿಸಿದಿರಲ್ಲ ಅದನ್ನು ವಾಪಸ್ ತಗೊಳ್ಳಿ ಅನ್ನೋದು ಅವರ ಪ್ರಮುಖ ಬೇಡಿಕೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇದ್ದದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.